ನಮಸ್ಕಾರ. ನಾನು ಅಜಿತ್ ಸ್ಮೈಲಿ. ನಡೆದ ಘಟನೆಗಳನ್ನು ಸಂಕ್ಷಿಪ್ತವಾಗಿ ಚಿಕ್ಕದಾಗಿ ವಿವರಿಸಲಿದ್ದೇನೆ. ಅದೊಂದು ಚಿಕ್ಕ ಕೂಡು ಕುಟುಂಬ. ಅಲ್ಲಿ ತಾಯಿ ಕುಟುಂಬದ ಯಜಮಾನಿಯಾಗಿ ಕುಟುಂಬವನ್ನು ಮುಂದುವರೆಸಿಕೊಂಡು ಹೋಗುತ್ತಿದ್ದರು. ಆ ಕುಟುಂಬದ ಯಜಮಾನ ದಿವಂಗತರಾಗಿ ಆಗಾಗಲೇ 4 ವರ್ಷ ಕಳೆದಿತ್ತು. ಆ ಕುಟುಂಬದ 3ನೇ ಮಗನಿಗೆ ಸಂಬಂಧ ಹುಡುಕುವರಲ್ಲಿ ಆ ಕುಟುಂಬ ತುಂಬ ಬ್ಯುಸಿಯಾಗಿತ್ತು. ಆಗ ಆ ಕುಟುಂಬದ ಮನೆಯ ಸೊಸೆಯೊಬ್ಬಳು ಒಂದು ಹುಡುಗಿ ಪರಿಚಯವಿದೆ, ಆ ಕುಟುಂಬದ ಬಗ್ಗೆ ನಾವು ವಿಚಾರಿಸಿ ಈತನಿಗೆ ಸಂಬಂಧ ಮಾಡಬಹುದಲ್ಲ ಎಂದು ಹೇಳತೊಡಗಿದಳು. ಇದನ್ನು ಒಪ್ಪಿದ ಆ ಕುಟುಂಬದ ತಾಯಿ ಆ ವಧುವಿನ ಕಡೆಯವರಿಗೆ ಕರೆ ಮಾಡಿ ಮಾತನಾಡಿ ಎಲ್ಲವೂ ಸಲೀಸಾಗಿ ಸಾಗಿತ್ತು. ಇನ್ನು ಮಾರನೆಯ ದಿನ ವಧುವಿನ ಕಡೆಯವರು ವರನ ಮನೆಗೆ ಬಂದು ಸಂಬಂಧವನ್ನು ಗಟ್ಟಿ ಮಾಡುವ ಕ್ಷಣಾರ್ಧದಲ್ಲಿ ಕಾಯುತ್ತಿದ್ದರು. ಆ ಸಂಜೆ ಮಾರುದಿನ ಸಂಜೆ ಆ ಕುಟುಂಬದ ಒಬ್ಬ ಸದಸ್ಯಳು ಆ ವಧುವಿನ ಕಡೆಯವರಿಗೆ ಕರೆ ಮಾಡಿ ಹುಡುಗನ ನಡೆ ನುಡಿ ಸರಿಯಿಲ್ಲ, ಆತ ಮದ್ಯಪಾನ ಧೂಮಪಾನ ವ್ಯಸನಿಯಾಗಿದ್ದಾನೆ ಎಂದು ಇಲ್ಲ ಸಲ್ಲದುಗಳನ್ನು ಹೇಳತೊಡಗಿದಳು. ಇದನ್ನು ಅರಿಯದೆ, ತಪ್ಪೋ ನಿಜನೋ ಸತ್ಯವೋ ಎಂದು ಅರಿಯದ ವಧುವಿನ ಕಡೆಯವರು ಆ ಸಂಬಂಧವನ್ನು ಅಲ್ಲಿಗೆ ಮುರಿದು ಆ ವರನ ಕಡೆಗೆ ಕರೆ ಮಾಡಿ, ನಮಗೆ ನಿಮ್ಮ ಸಂಬಂಧ ಒಪ್ಪಿಗೆ ಇಲ್ಲ, ನಾವು ನಿಮ್ಮ ಮನೆಗೆ ಯಾವುದೇ ಸಂಬಂಧವನ್ನು ಕಟ್ಟಲು ಬರುತ್ತಿಲ್ಲ, ದಯವಿಟ್ಟು ಕ್ಷಮಿಸಿ ಎಂದು ಕರೆಯನ್ನು ಮಾಡಿದರು. ಇದರಿಂದ ಬೇಸತ್ತ ವರನ ತಾಯಿ ನನ್ನ ಮಗನ ನಡತೆಗಳ ಬಗ್ಗೆ ನಾನು ಬೇರೆಯವರಿಂದ ಕೇಳಲು ಶಕ್ತಳಿಲ್ಲ. ನನ್ನ ಮಗ ಏನು ಎಂಬುದು ನನಗೆ ತಿಳಿದಿದೆ. ಅದರ ಸರ್ಟಿಫಿಕೇಟ್ ಬೇರೆಯೊಬ್ಬರಿಂದ ಪಡೆಯಲು ನನಗೆ ಬೇಕಾಗಿಲ್ಲ. ನಿಮ್ಮ ಸಂಬಂಧ ನಮಗೂ ಸಹ ಒಪ್ಪಿಗೆ ಇರಲಿಲ್ಲ ಎಂದು ಕಡ್ಡಿ ಮುರಿದ ಹಾಗೆ ಹೇಳಿದರು. ಹೇಳುವ ನಂತರ ಒಂದೇ ಒಂದು ಮಾತನ್ನು ಹೇಳಿದರು. ಕೊನೆಯದಾಗಿ, ನನ್ನ ಮತ್ತು ನನ್ನ ಕುಟುಂಬದ ನನ್ನ ಮಗನ ಬಗ್ಗೆ ನಿಮಗೆ ಏನಾದರೂ ತಪ್ಪು ತಿಳಿದಿದೆ ಎಂದು ಭಾವಿಸಿದರೆ ನಿಮ್ಮ ಧರ್ಮ ಕೇಂದ್ರದ ಧರ್ಮ ಭಗಿನಿಯರಲ್ಲಿ ನನ್ನ ಕುಟುಂಬವನ್ನು ನನ್ನ ಮಗನ ವಿಚಾರವನ್ನು ವಿಚಾರಿಸಿ ಎಂದು ಹೇಳಿದರು. ಇದಕ್ಕೆ ಒಪ್ಪಿದ ಅವರು ವಿಚಾರಿಸಿದ ನಂತರ ಮಾರನೆಯ ದಿನ ಬೆಳಗ್ಗೆ ವರನ ತಾಯಿಗೆ ಕರೆ ಮಾಡಿ, ದಯವಿಟ್ಟು ಕ್ಷಮಿಸಿ, ನಾವು ತಪ್ಪಾಗಿ ತಿಳಿದಿದ್ದೆವು ಎಂದು ಹೇಳಿದರು. ಅದಕ್ಕೆ ವರನ ತಾಯಿ, ನಮಗೆ ಮತ್ತೆ ನಿಮ್ಮ ಸಂಬಂಧವನ್ನು ಕಟ್ಟಲು ಯಾವುದೇ ರೀತಿಯ ಇಷ್ಟವಿಲ್ಲ, ನಮಗೆ ನಿಮ್ಮ ಸಂಬಂಧ ಬೇಡ, ನಿಮಗೆ ನನ್ನ ಮಗನ ನಡತೆಯ ಬಗ್ಗೆ ತಿಳಿಸಬೇಕಿತ್ತು, ಹಾಗಾಗಿ ನಿಮ್ಮ ಧರ್ಮಕೇಂದ್ರದ ಭಗಿನಿಯರನ್ನು ಕೇಳಿಕೊಳ್ಳಿ ಎಂದು ಹೇಳಿದೆ ಅಷ್ಟೆ ಎಂದು ಕಡ್ಡಿ 2 ಮಾಡುವ ರೀತಿಯಲ್ಲಿ ಮಾತನಾಡಿ ಕರೆಯನ್ನು ಕಟ್ ಮಾಡಿದರು. ಹೀಗೆ 2-3 ದಿನವಾಯಿತು. 4ನೇ ದಿನ
ಮತ್ತೆ ವಧುವಿನ ಕಡೆಯವರು ವರನ ಕಡೆಗೆ ಕರೆ ಮಾಡಿ ವರನ ಹತ್ತಿರ ಮಾತನಾಡಿ, ದಯವಿಟ್ಟು ಕ್ಷಮಿಸಪ್ಪ, ನಾನು ಅಂದು ಮಾತನಾಡಿದ್ದು ತಪ್ಪಾಯಿತು. ನಿನ್ನ ನಡತೆಯನ್ನು ಹಾಡಿ ಹೊಗಳಿದ ಧರ್ಮ ಭಗಿನಿ ನಮಗೆ ಸಂತೋಷವಾಯಿತು ಎಂದು ಮತ್ತೊಮ್ಮೆ ನಮ್ಮ ಸಂಬಂಧವನ್ನು ಕಟ್ಟಲು ಬಂದರು. ಆದರೆ ಆ ವರ, ಇಲ್ಲ, ನಾನು ಸನ್ಯಾಸಿಯಾಗಿಯೇ ಉಳಿಯುತ್ತೇನೆ ಹೊರತು ನಿಮ್ಮ ಮಗಳನ್ನು ಮದುವೆಯಾಗುವುದಿಲ್ಲವೆಂದು ಆತ ಒಂದೇ ಒಂದು ಕತ್ತಿಯಲ್ಲಿ ಹಿರಿದ ಹಾಗೆ ಮಾತನಾಡಿ ಕರೆಯನ್ನು ಕಟ್ಟು ಮಾಡಿದ. ಇದರಿಂದ ತಿಳಿಯಬೇಕಾದುದು ಏನು ಅಂತ ಹೇಳಿದರೆ, ಶತ್ರುಗಳು ನಮ್ಮ ಮಧ್ಯದಲ್ಲೇ ಇರುತ್ತಾರೆ. ಅವರು ಯಾರು ಬೇಕಾದರೂ ಆಗಿರಬಹುದು. ನಮ್ಮ ಕುಟುಂಬದ ಸದಸ್ಯರಾಗಿರಬಹುದು, ದೂರದ ನೆಂಟರಾಗಿರಬಹುದು, ಅಥವಾ ಅಕ್ಕಪಕ್ಕದ ಮನೆಯವರಾಗಿರಬಹುದು. ಒಂದು ಸಂಬಂಧವನ್ನು, ಒಂದು ಕುಟುಂಬವನ್ನು ಕಟ್ಟುವಂಥ ಕೆಲಸ ಮಾಡುತ್ತಿರುವಾಗ ಅವರ ಮನೆಯಲ್ಲೂ ಸಹ ಒಂದು ಗಂಡು, ಒಂದು ಹೆಣ್ಣು ಮಗಳು ಇದ್ದಾರೆ ಎಂಬುದನ್ನು ಯೋಚಿಸಿ ಬೇರೆಯವರ ಕುಟುಂಬದ ಬಗ್ಗೆ ಅವರು ಮಾತನಾಡಬೇಕು ಎಂದು ಇಲ್ಲಿ ತಿಳಿದು ಬರುತ್ತದೆ. ನೊಂದ ಕುಟುಂಬ ಇಂದು ಮದುವೆಯಾಗಿ ಸುಖ ಸಂತೋಷದಿಂದ ಜೀವನ ಸಾಗುತ್ತಿದೆ. ಅವರ ಕುಟುಂಬವನ್ನು ಹಾಡಿ ಹೊಗಳಿ ತುಂಬ ಜನ ಅವರನ್ನು ಹೆಮ್ಮೆಯಿಂದ ಸಂತೋಷದಿಂದ ನೋಡಿಕೊಳ್ಳುತ್ತಿದ್ದಾರೆ. ಧನ್ಯವಾದಗಳು.